ಮಾಧವರಾಯರು ಬೀದಿ ಬಾಗಿಲನ್ನು ತೆರೆದು ಪೇಟೆಯ ಕಡೆಗೆ ಹೊರಟರು. ಕೈಯಲ್ಲಿದ್ದ ಚೀಲವನ್ನು ಹೆಗಲ ಮೇಲೆ ಇರಿಸುವ ವೇಳೆಗೆ ರಂಗ ಎದುರಿಗೆ ಬಂದನು. ಏನು ಮಾವ, ಪೇಟೆಗೆ ಹೊರಟಂತಿದೆ? ಓ ರಂಗನೇ, ಇವತ್ತು ಕಾಲೇಜ್ ಇಲ್ಲವೇ? ಶನಿವಾರವಲ್ಲವೇ? ಹೌದು, ಮರೆತಿದ್ದೆ. ನಮ್ಮ ನಳಿನಿಯು ಮನೆಯಲ್ಲಿ ಇದ್ದಾಳೆ. ನಿಮ್ಮನ್ನೊಂದು ಮಾತು ಕೇಳಬೇಕು ಮಾವ. ಏನಪ್ಪ ಅದು? ಕುತೂಹಲದಿಂದ ತಲೆ ಎತ್ತಿದರು. ರಂಗನು ಸೊಗಸಾದ ಸೂಟನ್ನು ಧರಿಸಿದ್ದನು. ಕ್ರಾಪ್ ಬಾಚಿಕೊಂಡಿದ್ದನು. ಅವನು ಹಾಕಿದ ಗಂಧದ ವಾಸನೆ ಅರ್ಧ ಪರ್ಲಾಂಗು ಹರಡಿತ್ತು. ನೀವು ಮಗಳಿಗೆ ಮದುವೆ ಮಾಡುತ್ತೀರಿ ಎಂದು ಕೇಳಿದೆ. ಅದರಲ್ಲಿ ಅಷ್ಟು ಆಶ್ಚರ್ಯವೇನು? ಏನೂ ಇಲ್ಲ, ವರ ಗೊತ್ತಾಯಿತೆ. ಸುಮಾರಾಗಿ ಗೊತ್ತಾದ ಹಾಗೆ. ನೀವು ಖಂಡಿತ ಹೀಗೆ ಮಾಡಕೂಡದು ಮಾವ. ಮೊದಲಿನಿಂದಲೂ ನನಗೆ ಮಾತು ಕೊಟ್ಟು ಈಗ ಹೀಗೆ ಮಾಡಬಹುದೇ? ಮಾತು ಕೊಟ್ಟ ಜ್ಞಾಪಕವಿಲ್ಲವಲ್ಲ. ಮಾತೆಂದರೆ ಆಣೆ ಇಡಬೇಕೆ? ನಾನು ಅಮ್ಮನು ಇಬ್ಬರು ಖಚಿತ ಮಾಡಿಕೊಂಡಿದ್ದೆವು. ನೀವು ನಮಗೆ ತಿಳಿಸದೆ ಹೀಗೆಲ್ಲ ಏರ್ಪಾಡು ಮಾಡುವಿರಿ ಅಂದುಕೊಂಡಿರಲಿಲ್ಲ. ತೋರಗೊಡದಿದ್ದರೂ ಮಾಧವರಾಯರ ಕೋಪ ಏರುತ್ತಿತ್ತು. ನೀವು ಏನೇನೋ ಅಂದುಕೊಂಡರೆ ನಾನೇನು ಮಾಡಕ್ಕಾಗುತ್ತೆ? ನಳಿನಿಯನ್ನು ನನಗೆ ಕೊಟ್ಟು ಮದುವೆ ಮಾಡುವುದಕ್ಕೇನು ಅಭ್ಯಂತರ? ಸೋದರಳಿಯನ ಉದ್ದಟತನವನ್ನು ಸಹಿಸಲಾರದೆ ಮಾಧವರಾಯರು, ಅಭ್ಯಂತರವೇ? ನಾಚಿಕೆ ಇಲ್ಲದೆ ಕೇಳುವೆಯಲ್ಲ? ಇರಬಹುದು, ಒಂದೆರಡು ಸಲ ತೇರ್ಗಡೆಯಾಗದೆ. 1-2 ವರ್ಷ ನಿಧಾನವಾದರೆ ಏನಂತೆ? ಇಷ್ಟಕ್ಕೆ ನಾವಷ್ಟು ಬಡವರಲ್ಲ. ನಾನು ಸಂಪಾದಿಸಿ ತಿನ್ನಬೇಕಾಗಿಲ್ಲ. ಅಪ್ಪ ಸಂಪಾದಿಸಿದ್ದನ್ನೇ ನಿಮ್ಮಪ್ಪನೇ ಆ ಅಪ್ಪನ ಮಗನೆಂದೇ ಅಭ್ಯಂತರ. ಪಾಪ ಶಾಂತಿ ಅವನನ್ನು ಕಟ್ಟಿಕೊಂಡು ಕಷ್ಟಪಟ್ಟದ್ದನ್ನು ನೋಡಿ ನೋಡಿ ಸಾಕಾಗಿತ್ತು. ಅವನು ಹೋದನಲ್ಲ ಎಂದು ನೆಮ್ಮದಿಯಾಗಿರದೆ ನಳಿನಿಯನ್ನು ನಿನಗೆ ಕೊಟ್ಟು ಜೀವಮಾನವೆಲ್ಲ ಕೊರಗಬೇಕೆ? ಸಾಕಪ್ಪ ನಿಮ್ಮ ಸಹವಾಸ. ಕೋಪದ ಭರದಲ್ಲಿ ತಾವಡಬೇಕಂದಿದ್ದ ಮಾತುಗಳಿಗಿಂತ ಹೆಚ್ಚು ಮಾತುಗಳನ್ನಾಡಿ ಬಿಟ್ಟಿದ್ದರು. ರಂಗನಾಥನಿಗೆ ಬಹಳ ಕೋಪ ಬಂದು ಮುಖವೆಲ್ಲ ಕೆಂಪಾಯಿತು. ಹಲ್ಲುಗಳನ್ನು ಕಚ್ಚಿಕೊಂಡೇ, ನೋಡೋಣ ಮಾವ, ನಳಿನಿಯನ್ನು ನಾನೇ ಮದುವೆಯಾಗುತ್ತೇನೆ. ಅದಾಗದಿದ್ದರೆ ನನಗೆ ಕೊಡಲಿಲ್ಲವಲ್ಲ ಎಂದು ನೀವು ಬದುಕಿರುವಷ್ಟು ದಿನವೂ ಗೋಳಾಡುವಂತೆ ಮಾಡುತ್ತೇನೆ ಎಂದು ಹೇಳಿ ಹೊರಟು ಹೋದ. ಮಾಧವರಾಯರು ಪೇಟೆಯಲ್ಲಿ ತರಕಾರಿಯನ್ನು ಕೊಂಡುಕೊಂಡರು. ಆದರೆ ಅವರ ಮನಸ್ಸು ಎಲ್ಲೋ ಸಂಚರಿಸುತ್ತಿತ್ತು. ಶಾಂತಿ ಅವರ ಒಬ್ಬಳೇ ತಂಗಿ. ಚಿಕ್ಕಂದಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡದ್ದರಿಂದ ಅವಳ ಲಗ್ನವನ್ನು ಮಾಧವರಾಯರು ಮಾಡಿದ್ದರು. ಆದರೆ ಅದು ಸುಖ ಸಂಸಾರವಾಗಲಿಲ್ಲ. ಶ್ರೀನಿವಾಸರಾಯರ ಅನೇಕ ದುರ್ವ್ಯಸನಗಳಿಗೆ ಕೊರಗುವುದೇ ಶಾಂತಿಯ ಕೆಲಸವಾಗಿತ್ತು. ಆಕೆ ಹೆಚ್ಚಾಗಿ ಬಾಯಿ ಬಿಡದಿದ್ದರೂ ಮಾಧವರಾಯರಿಗೂ ಆ ಗೋಳು ತಕ್ಕ ಮಟ್ಟಿಗೆ ತಿಳಿದಿತ್ತು. ಆತ ಹೋದ ಮೇಲೆ ತಂಗಿಯ ಮಗನೆಂದು ರಂಗನಾಥನಲ್ಲಿ ವಿಶ್ವಾಸವನ್ನೇನೋ ಇಟ್ಟಿದ್ದರು. ಆದರೂ ಬರುತ್ತಾ ಅವನು ತಂದೆಯ ಹಾದಿಯನ್ನು ಹಿಡಿಯುವಂತೆ ತೋರಿತು. ಮೆಡಿಕಲ್ ಕಾಲೇಜನ್ನು ಸೇರಿ 4 ವರ್ಷಗಳಾಗಿದ್ದರೂ ಇನ್ನು 2ನೇ ತರಗತಿಯಿಂದ ಮುಂದಕ್ಕೆ ಹೆಜ್ಜೆಯನ್ನು ಇಟ್ಟಿರಲಿಲ್ಲ. ತಂದೆಯ ಆಸ್ತಿ ಬೇಕಾದಷ್ಟು ಇದ್ದುದರಿಂದ ಬೇರೆ ವಿಲಾಸವನ್ನು ಅವನು ಒಳ್ಳೆನಂದಿರಲಿಲ್ಲ. ಆದುದರಿಂದ ಚಿಕ್ಕಂದಿನಲ್ಲಿಯೇ ಒಂದೊಂದು ಸಲ ಅವನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದು ಯೋಚಿಸಿದ್ದರು. ಈಚೆಗೆ ಮಾಧವರಾಯರು ಆ ಮಾತನ್ನು ಬಿಟ್ಟೇ ಬಿಟ್ಟಿದ್ದರು. ಒಳಕ್ಕೆ ಬಂದು ಹೋಗೋಣ, ತೋಟದಲ್ಲಿ ತಿರುಗುತ್ತಿದ್ದ ಶಾಂತಿ ಕೂಗಿದಳು. ತಂಗಿಯ ಮನೆ ಹತ್ತಿರವಾಯಿತು ಎಂಬ ಪರಿವೇ ಮಾಧವರಾಯರಿಗಿರಲಿಲ್ಲ. ಬೆಚ್ಚಿ ಒಳಗೆ ಹೋದರು. ಆಗಿನ ಮನಸ್ಸಿನ ಸ್ಥಿತಿಯಲ್ಲಿ ತಂಗಿಯೊಡನೆ ಕುಳಿತು ಮಾತನಾಡಲು ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ನೋಡಿದ ಮೇಲೆ ಹೋಗದಿರುವುದು ಹೇಗೆ? ಇಷ್ಟು ಬಿಸಿಲಿನಲ್ಲಿ ಎಲ್ಲೋ ಹೊರಟಿದ್ದೀಯಲ್ಲ, ಏನೋ ರಜೆ ಇತ್ತು, ಅಷ್ಟು ತರಕಾರಿ ತರೋಣವೆಂದು ಬಂದೆ. ಶಾಂತಿ ಕಣ್ಣೊರೆಸಿಕೊಳ್ಳುತ್ತಾ, ರಂಗನಾಥ ಬಂದಿದ್ದ ಎಂದಳು. ಮಾಧವರಾಯರು ಸುಮ್ಮನಿದ್ದರು. ನಿನ್ನನ್ನು ನೋಡಿದಂತೆ ನಳಿನಿಗೆ ಅವರನ್ನು ಹುಡುಕುತ್ತಿದ್ದೀಯಂತೆ. ಇನ್ನೇನು ಗೊತ್ತಾದ? ನೀನು ಹೀಗೆ ಮಾಡಬಹುದೇ? ನನ್ನ ಸೊಸೆಯಾಗುವಳೆಂದು ಆಸೆ ಇಟ್ಟುಕೊಂಡಿದ್ದೇನಲ್ಲ. ಶಾಂತ, ನೀನೇ ಹೀಗೆ ಎನ್ನಬಹುದೇ? ತಿಳಿದು ನೀನೇ ಹೀಗೆ ಎಂದರೆ ಅವನಿಗೆ ಹೆಣ್ಣು ಕೊಡುವವರೇ ಯಾರಣ್ಣ? ಮಾಧವರಾಯರು ತುಸು ಕೋಪದಿಂದ, ಅದಕ್ಕೆ ನನ್ನ ಮಗಳ ಕೊರಡು ಕುಯ್ಯಬೇಕೆನ್ನುವೆಯಾ? ಶಾಂತೆಯ ಕಣ್ಣುಗಳಲ್ಲಿ ಧಾರಾಳವಾಗಿ ನೀರು ಸುರಿಯಲಾರಂಭಿಸಿತು. ಅದೇಗೆ ಹಾಗೆ ಎನ್ನುತ್ತೀಯ ಅಣ್ಣ? ನಿನಗೆ ಹೊಸದಾಗಿ ಹೇಳಬೇಕೆ?
ಶಾಂತ. ನೀನು ಪಟ್ಟ ಕಷ್ಟ ಸಾಲದೆ ಅಪ್ಪನಂತೆ ಮಗ. ಇವನಿಗೆ ನಳಿನಿಯನ್ನು ಕೊಟ್ಟು ಮದುವೆ ಮಾಡಿದರೆ ಅವಳ ಗೋಳನ್ನು ನೋಡಿ ನನ್ನ ಜೊತೆಗೆ ನೀನು ಆಳಬೇಕಾಗುತ್ತದೆ. ಹೋದವರು ಹೋದರು, ಅವರನ್ನೇಕೆ ಬೈಯುತ್ತಿ? ಏನೋ ನನ್ನ ಅದೃಷ್ಟ ಆಗಿತ್ತು. ಇವಳ ಅದೃಷ್ಟ ಚೆನ್ನಾಗಿದ್ದು ರಂಗನಾಥ ಸುಖವಾಗಿಯೇ ಬಾಳಬಹುದು. ಮಾಧವರಾಯರಿಗೆ ಪುನಃ ಕೋಪ ಮಿತಿ ಮೀರಿತು. ಅದೃಷ್ಟವಂತೆ ಅದೃಷ್ಟ. ಏನು ಆ ಚಾಂಡಾಲನ ಕುಲಗೋತ್ರಗಳು ತಿಳಿಯದೆ ನಿನ್ನನ್ನು ಮದುವೆ ಮಾಡಿಕೊಟ್ಟು ಬೇಕಾದಷ್ಟು ಕಣ್ಣೀರು ನುಂಡೆ. ತಿಳಿದು ಈ ಘಾತುಕನಿಗೆ ನಳಿನಿಯನ್ನು ಕೊಡಲಾರೆ. ಹಗಲು ಕಂಡ ಬಾವಿಗೆ ರಾತ್ರಿ ಅವಳನ್ನು ನೂಕಲೆ. ಹೋಗಲಿ, ಸ್ವಲ್ಪ ಕಾಫಿಯನ್ನು ತೆಗೆದುಕೊಂಡು ಹೋಗಣ್ಣ. ಕಾಫಿನೂ ಬೇಡ, ಎಂಥದೂ ಬೇಡ ಎಂದು ರಭಸದಿಂದ ಹೊರಟೆ ಬಿಟ್ಟರು. ಹೊರಬಾಗಿಲಿಗೆ ಹೋಗುವ ವೇಳೆಗೆ ಸ್ವಲ್ಪ ಕೋಪವಿಳಿಯಲು ನಿಧಾನವಾಗಿ ಹಿಂದಿರುಗಿದರು. ಪಾಪ, ಶಾಂತಳ ತಪ್ಪೇನು? ಪಡಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿ ಆಯಿತು. ಮಗನೆಂದರೆ ಅಭಿಮಾನವಿಲ್ಲದಿರುವುದೇ ಎಂದುಕೊಂಡರು. ಒಳಕ್ಕೆ ಹೋಗಿದ್ದ ತಂಗಿಯನ್ನು ಶಾಂತ ಕೊಡಮ್ಮ ಕಾಫಿ ಎಂದು ಕುರ್ಚಿಯ ಮೇಲೆ ಕುಳಿತರು. ನಳಿನಿ ತಲೆ ಬಾಚಿಕೊಂಡು ಜಡೆಯ ಕೊನೆಗೆ ರಿಬ್ಬನ್ ಕಟ್ಟುತ್ತಿದ್ದಳು. ಮಾಧವರಾಯರು ಪಕ್ಕದ ಕೋಣೆಯಲ್ಲಿ ಮಲಗಿಕೊಂಡು ವೃತ್ತಪತ್ರಿಕೆಯನ್ನು ಓದುತ್ತಿದ್ದರು. ಅಪ್ಪ ಸಾಯಂಕಾಲ ಮೆಡಿಕಲ್ ಕಾಲೇಜಿನ ವಾರ್ಷಿಕೋತ್ಸವವಂತೆ. ನಾನು ಹೋಗಿ ಬರಲೇ? ಮೆಡಿಕಲ್ ಕಾಲೇಜಿಗೂ ನಿನಗೂ ಏನು ಸಂಬಂಧ? ರಂಗ ಕರೆದ. ನಾಟಕವಿದೆಯಂತೆ, ಹೋಗಿ ಬರಲೇ? ಬೇಡ, ಖಂಡಿತ ಬೇಡ. ಯಾಕಪ್ಪ? ನಳಿನಿಯ ಧ್ವನಿಯಲ್ಲಿ ಅಳುವಿನ ಪ್ರಾರಂಭವಿತ್ತು. ಹೋಗಬೇಡವೆಂದರೆ ಹೋಗಕೂಡದು. ಎಲ್ಲದಕ್ಕೂ ಕಾರಣ ಹೇಳುವುದಕ್ಕಾಗುವುದಿಲ್ಲ. ರಂಗ ಕಾರ್ಯಕ್ರಮವನ್ನು ಇಷ್ಟು ಬೇಗ ಪ್ರಾರಂಭಿಸುವೆನೆಂದು ಮಾಧವರಾಯರು ತಿಳಿದಿರಲಿಲ್ಲ. ನಳಿನಿಗೆ ಅಸಮಾಧಾನವಾಯಿತು. ತಿಳಿಯದ ವಯಸ್ಸಿನ ತನ್ನ ಮಾತಿಗೆ ಯಾರಾದರೂ ಬದಲಾಡಿದರೆ ಸ್ವಾತಂತ್ರ್ಯಕ್ಕೆ ಕುಂದುಂಟಾಯಿತೆಂದುಕೊಳ್ಳುವ ಕಾಲ. ಅದರಲ್ಲೂ ಮಾಧವರಾಯರು ಸಾಧಾರಣವಾಗಿ ಯಾವುದಕ್ಕೂ ಬೇಡವೆನ್ನುತ್ತಿರಲಿಲ್ಲ. ಹಾಗಾದರೆ ಬರುವುದಿಲ್ಲವೆಂದು ಹೇಳಲೇ ಎಂದು ಗಡುಸಾಗಿ ಕೇಳಿದಳು. ಏನು ಬೇಡ, ನಾನೇ ಹೇಳುತ್ತೇನೆ. ನಳಿನಿಗೆ ಅರ್ಥವಾಗಲಿಲ್ಲ. ಬಿಡಿಸಿ ಹೇಳಲು ಮಾಧವರಾಯರಿಗೆ ಇಷ್ಟವಿಲ್ಲ. ಒಳಗಿನಿಂದ ಸುಂದರಮ್ಮನವರು ನಳಿನಿ ಎಂದು ಕೂಗಿದರು. ನಳಿನಿ ಒಳಕ್ಕೆ ಹೋದಳು. ಬೇಗ ತಿಂಡಿ ತಿನ್ನು, ಎಲ್ಲೋ ಹೋಗುತ್ತೇನೆಂದೆ. ಇಲ್ಲ, ಅಪ್ಪ ಬೇಡವೆಂದರು. ತಡೆದಿದ್ದ ಕಣ್ಣೀರು ಧಾರಾಕಾರವಾಗಿ ಇಳಿಯಿತು. ಸುಂದರಮ್ಮನಿಗೆ ಅರ್ಥವಾಗಲಿಲ್ಲ. ಹೋಗದಿದ್ದರೆ ತಿಂಡಿ ತಿನ್ನು ಎಂದರು. ನನಗೇನೂ ಬೇಡ ಎಂದು ನಳಿನಿ ತನ್ನ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಸುಂದರಮ್ಮ ಕಾಫಿ ಲೋಟವನ್ನು ಹಿಡಿದುಕೊಂಡು ಮಾಧವರಾಯರ ಬಳಿಗೆ ಹೋದರು. ಅದೇಕೆ ನಳಿನಿಯನ್ನು ಕಾಲೇಜಿಗೆ ಹೋಗಬೇಡವೆಂದಿರುವಂತೆ? ಮಾಧವರಾಯರಿಗೆ ತೀರಾ ಬೇಜಾರಾಯಿತು. ಹೌದು ಅಂದೆ. ಅದೇಕೆ? ಏತಕ್ಕೋ ಪಾಪ, ತುಂಬಾ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ. 1 ಗಂಟೆಯಿಂದ ಸಿದ್ಧವಾಗುತ್ತಿದ್ದಾಳೆ. ಇಷ್ಟಾಗಿ ರಂಗನ ಜೊತೆಯಲ್ಲಿ ಹೋಗುತ್ತಾಳೆ ಬರುತ್ತಾಳೆ. ಅದಕ್ಕೆ ಬೇಡವೆಂದಿದ್ದು ನಿಮ್ಮ ತಂಗಿ ಮಗನಲ್ಲವೇ? ಅಲ್ಲ, ನಮ್ಮ ಭಾವನ ಮಗ ಏನೋ ನಡೆದಿರಬೇಕೆಂದು. ಸುಂದರಮ್ಮ ಆ ಮಾತನ್ನು ಬಿಟ್ಟು ಜಾತಕ ಸರಿ ಹೋಯಿತೆ ಅಂದರು. ಮಾಧವರಾಯರು ಸ್ವಲ್ಪ ಸಮಾಧಾನವಾಗಿ, ಹೌದಂತೆ, ಇವತ್ತು ಕಾಗದ ಬಂತು. ಹಾಗಾದರೆ ಬೇಗ ಲಗ್ನ ಇಡಿಸಿ ಬಿಡಿ. ಏತಕ್ಕೆ ಸಾವಕಾಶ ಮಾಡಬೇಕು? ನಾನು ಹಾಗೆ ಅಂದುಕೊಂಡೆ. ಬೀದಿ ಬಾಗಿಲು ತೆರೆದ ಸದ್ದಾಯಿತು. ನಳಿನಿ ಕೋಣೆಯ ಕಿಟಕಿಯಿಂದ ನೋಡಿದಳು. ಮಾಧವರಾಯರು ಬೇಗ ಎದ್ದು ಹೋಗಿ ರಂಗನನ್ನು ನೋಡಿ ಏನು ಎಂದರು. ನಳಿನಿ ಕಾಲೇಜ್ ಡೇಗೆ ಬರುತ್ತೇನೆಂದಿದ್ದಳು. ಸೊಗಸಾದ ಉಡುಪನ್ನು ಧರಿಸಿದ್ದ ಅವನನ್ನು ಸೀಳಬೇಕೆನ್ನುವಷ್ಟು ಆಕ್ರೋಶ ಮಾಧವರಾಯರಿಗೆ ಉಂಟಾಯಿತು. ಇಲ್ಲ, ಬರುವುದಿಲ್ಲ. ಏಕೆ? ಅವಳಿಗೆ ಮೈಯಲ್ಲಿ ಸರಿಯಾಗಿಲ್ಲವೇ? ರಂಗನ ಮುಖದ ಮೇಲೆ ತಿರಸ್ಕಾರದ ನಗೆ ಮೂಡಿತು. ಮಾಧವರಾಯರಿಗೆ ಸಹಿಸಲಾಗಲಿಲ್ಲ. ಇವನೊಡನೆ ಸಭ್ಯತೆ ಏನು ಎನಿಸಿಲ್ಲ. ಸ್ವಸ್ಥವಾಗಿದ್ದಾಳೆ. ನಿನ್ನೊಡನೆ ಕಳುಹಿಸಲಾಗುವುದಿಲ್ಲ. ನಾನೇ ಬೇಡವೆಂದು ಎಂದರು. ರಂಗ ಮಾತನಾಡದೆ ಹೊರಟು ಹೋದ. ಆದರೆ ತಿರಸ್ಕಾರದ ನಗೆ ಇನ್ನೂ ಮರೆಯಾಗಿರಲಿಲ್ಲ. ರಾಮಚಂದ್ರನು ರಂಗನ ಸಹಪಾಠಿಯೇ. ಕಾಲೇಜನ್ನು ಇಬ್ಬರು ಒಟ್ಟಿಗೆ ಸೇರಿದರು. ರಂಗ ಮೊದಲನೇ ತರಗತಿಯನ್ನು ದಾಟುವ ವೇಳೆಗೆ ರಾಮಚಂದ್ರ ಕಾಲೇಜನ್ನೇ ದಾಟಿದನು. ರಾಮಚಂದ್ರನನ್ನು ಕಂಡರೆ ರಂಗನಿಗೆ ತಿರಸ್ಕಾರ. ಪುಸ್ತಕದ ಹುಳು, ಅದಕ್ಕೆ ಪ್ರಪಂಚ ಜ್ಞಾನವೇನಿದೆ ಎನ್ನುವನು. ರಾಮಚಂದ್ರ ವ್ಯಾಸಂಗ ಮುಗಿದ ಮೇಲೆ ಹಾಸನದಲ್ಲಿ ವೈದ್ಯ ವೃತ್ತಿಯನ್ನು ಆರಂಭಿಸಿದನು.
ಅವನಿಗೆ ಈ ಲೋಕದಲ್ಲಿ ಬಂಧುವೆಂದರೆ ಅದು ತಾಯಿ. ತನ್ನ ವ್ಯಾಸಂಗಕ್ಕೋಸ್ಕರ ಯಾವ ಕಷ್ಟವನ್ನು ಲೆಕ್ಕಿಸದ ಆ ತಾಯಿಯನ್ನು ಎಷ್ಟು ಸುಖವಾಗಿಟ್ಟುಕೊಂಡರೂ ತನ್ನ ಋಣ ತೀರುವುದಿಲ್ಲವೆಂದು ಅವನ ನಂಬಿಕೆ. ತಾನು ಮದುವೆಯಾಗಲಿಲ್ಲವೆಂದು ಹಗಲಿರುಳು ಆಕೆ ಚಿಂತಿಸುತ್ತಿದ್ದದನ್ನು ನೋಡಿ ಅವನು ಬೇಗನೆ ಮದುವೆಗೆ ಒಪ್ಪಿದನು. ನಳಿನಿ ಬಂದ ಮೇಲೆ ತನ್ನ ಅದೃಷ್ಟವನ್ನು ಮೆಚ್ಚಿಕೊಂಡನು. ಮೊದಲಿನಿಂದಲೂ ಸನ್ಯಾಸಿಯಂತೆ ಸುಖಕ್ಕಾಸೆ ಪಡದೆ ವ್ಯಾಸಂಗವನ್ನೇ ತಪಸ್ಸಾಗಿ ಮಾಡಿಕೊಂಡು ಬಂದಿದ್ದನು. ಪ್ರತಿಫಲವಾಗಿ ಪರೀಕ್ಷೆಗಳಲ್ಲೆಲ್ಲ ಚೆನ್ನಾಗಿ ತೇರ್ಗಡೆ ಹೊಂದಿದನು. ಹಾಸನದಲ್ಲಿ ನೆಲೆಸಿದ ಮೇಲೂ ಅವನು ಮನಸ್ಸಿಟ್ಟು ಕೆಲಸ ಮಾಡಿದ್ದನು. ಜೊತೆಗೆ ಅವನ ಸರಳ ಸ್ವಭಾವವನ್ನು ಜನರು ಮೆಚ್ಚುವುದರಿಂದ ಹಣದ ಅಭಾವವೇನೂ ಇರಲಿಲ್ಲ. ನಳಿನಿ ಅವನ ಜೀವನವನ್ನು ಹಗುರ ಮಾಡಿದ್ದಳು. ಮೊದಲಿನಂತೆಯೇ ರೋಗಿಗಳ ಉಪಚಾರದಲ್ಲಿ ಶ್ರದ್ಧೆ ಇದ್ದರೂ ಅದೇ ಜೀವನ ಗುರಿ ಎಂಬ ಭಾವನೆ ಮರೆಯಾಗಿ ಕರ್ತವ್ಯದ ಕಾಠಿಣ್ಯ ಕಡಿಮೆಯಾಯಿತು. ಅದುವರೆಗೂ ಅವನು ಕಾಣದಿದ್ದ ಸವಿಯನ್ನು ನಳಿನಿ ಜೀವನದಲ್ಲಿ ತೋರಿಸಿಕೊಟ್ಟಳು. ನಳಿನಿಯು ಸುಖವಾಗಿದ್ದಳು. ಅವಳಿಗಿದ್ದ ಅಸಮಾಧಾನವೆಂದರೆ ರಾಮಚಂದ್ರ ತಾಯಿಗೆ ತೋರಿಸುತ್ತಿದ್ದ ತೀವ್ರ ವಿಧೇಯತೆ. ಆಕೆ ಒಂದು ಮಾತಿಗಾಗಿ ಯಾವ ಕೆಲಸವನ್ನಾದರೂ ನಿಲ್ಲಿಸುವನು. ಅದರಿಂದ ನಳಿನಿಗೆ ಸ್ವಲ್ಪ ತಿರಸ್ಕಾರ, ಬೆರೆತ ಬೇಸರ. ಅವನು ತನ್ನ ಮಾತಿನಂತೆ ನಡೆದರೆ ಅದು ರಸಿಕತೆ. ತಾಯಿಯಲ್ಲಿ ವಿಶ್ವಾಸವಿಟ್ಟರೆ ಇವನೇನು ಎಳೆ ಮಗುವೆ, ತಾಯಿಗೆ ಹೀಗೆ ಹೆದರುವುದಕ್ಕೆ ಎಂಬ ತಿರಸ್ಕಾರ. ನಳಿನಿ ಬಾಗಿಲಲ್ಲಿ ನಿಂತು ರಾಮಚಂದ್ರ ಬರುವುದನ್ನೇ ಎದುರು ನೋಡುತ್ತಿದ್ದಳು. ಆ ದಿನ ಸಿನಿಮಾಗೆ ಹೋಗುವುದೆಂದು ಮೊದಲೇ ನಿಶ್ಚಯವಾಗಿತ್ತು. ರಾತ್ರಿ ಅಡುಗೆಯನ್ನು ಬೇಗ ಮಾಡಿಟ್ಟು ತಿಂಡಿ ಕಾಫಿಯನ್ನು ಸಿದ್ಧಪಡಿಸಿ ಬಾಗಿಲಲ್ಲಿ ನಿಂತಿದ್ದಳು. ದೂರದಲ್ಲಿ ರಾಮಚಂದ್ರನ ಕಾರನ್ನು ನೋಡಿ ಒಳಗೆ ಹೋಗಿ ಕನ್ನಡಿಯ ಮುಂದೆ ನಿಂತು ಕುಂಕುಮವನ್ನು ಸರಿಪಡಿಸಿಕೊಂಡಳು. ರಾಮಚಂದ್ರ ಕಾರನ್ನು ನಿಲ್ಲಿಸಿದನು. ನಳಿನಿ ಆ ದಿನ ಅಲಂಕಾರಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದಳು. ಕರಿಯ ಸೀರೆಯನ್ನು ಉಟ್ಟು ಬಿಳಿಯ ಕುಪ್ಪಸವನ್ನು ತೊಟ್ಟಿದ್ದಳು. ಮಾಂಗಲ್ಯದ ಜೊತೆಗೆ ಒಂದೇ ಒಂದು ಮುತ್ತಿನ ಹಾರ, ಬಿಳಿ ರೋಜಾ ಹೂ, ಭಾರವಾದ ಜಡೆಯಲ್ಲಿ ಕಾರ್ಮೋಡದ ಮಧ್ಯೆ ಇಣುಕಿ ನೋಡುವ ಚಂದ್ರನಂತಿತ್ತು. ರಾಮಚಂದ್ರನ ಹೆಜ್ಜೆಯ ಸದ್ದಾಯಿತು. ಒಳಗೆ ಬರುವೆನೆಂದು ನಳಿನಿ ಬಾಗಿಲ ಕಡೆ ತಿರುಗಿದಳು. ಅಷ್ಟರಲ್ಲಿ ಒಳಗಿನಿಂದ ಆತನ ತಾಯಿ ರಾಮು ಎಂದು ಕೂಗಿದರು. ರಾಮಚಂದ್ರ ಹಾಗೆ ತಿರುಗಿ ಒಳಗೆ ಹೋದನು. ನಳಿನ ಉತ್ಸಾಹ ಕಡಿಮೆಯಾಯಿತು. ಆನಂತರ 10 ನಿಮಿಷ ಬಿಟ್ಟು ಅವನು ಬರುವ ವೇಳೆಗೆ ಯಾವುದೋ ಕಸೂತಿ ಕೆಲಸ ಹಿಡಿದುಕೊಂಡು ಕುಳಿತಿದ್ದಳು. ರಾಮಚಂದ್ರನು ಹೆಚ್ಚು ಮಾತನಾಡದೆ ಅಲ್ಲೇ ಇಟ್ಟಿದ್ದ ದೋಸೆಯನ್ನು ತಿನ್ನಲಾರಂಭಿಸಿದನು. ನಳಿನಿ ತಡೆಯಲಾರದೆ ಸಿನಿಮಾಗೆ ಹೋಗೋಣವೇ ಎಂದಳು. ಎಲ್ಲಿಯೋ ನೋಡುತ್ತಿದ್ದ ರಾಮಚಂದ್ರ ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕಂತೆ ಎಂದನು. ನಳಿನಿ ಬೇಸರದಿಂದ ಓ ಎಂದಳು. ರಾಮಚಂದ್ರನಿಗೆ ಅವಳ ಬೇಸರ ಅರ್ಥವಾಯಿತು. ನೀನು ದೇವಸ್ಥಾನಕ್ಕೆ ಬಾ, ಹೋಗಿ ಬರೋಣ, 2ನೇ ಆಟಕ್ಕೆ ಹೋಗೋಣ ಎಂದನು. ನಳಿನಿ ಎದ್ದು ಹೊರಗೆ ಹೋಗುತ್ತಾ ನಾನು ಬರುವುದಿಲ್ಲ ಎಂದಳು. ರಾಮಚಂದ್ರ ತಾಯಿಯೊಡನೆ ಹೊರಟು ಹೋದ ಮೇಲೆ ನಳಿನಿಗೆ ಬಹಳ ಬೇಸರವಾಯಿತು. ಸಂಜೆ ಎಲ್ಲಿಯಾದರೂ ತಿರುಗಾಡಿಕೊಂಡು ಬರದಿದ್ದರೆ ಅವಳಿಗೆ ಯಾವಾಗಲೂ ಬೇಸರವೇ. ಈ ದಿನವಂತೂ ಸಿನಿಮಾಗೆ ಹೋಗಬೇಕೆಂದು ಮಧ್ಯಾಹ್ನದಿಂದ ಸಿದ್ಧವಾಗಿದ್ದಳು. ರಾಮಚಂದ್ರನ ವರ್ತನೆ ಅವಳ ಅಭಿಮಾನಕ್ಕೆ ಏಟು ಕೊಟ್ಟಂತಾಗಿತ್ತು. ತನ್ನನ್ನು ಕರೆದುಕೊಂಡು ಹೋಗದೆ ತಾಯಿಯನ್ನು ಕರೆದುಕೊಂಡು ಹೋದನಲ್ಲ ಎಂಬ ಅಸಮಾಧಾನದಿಂದ ಬೀದಿ ಬಾಗಿಲಲ್ಲಿ ನಿಂತಿದ್ದಳು. ಏನು ನಳಿನಿ? ನಳಿನಿಯ ಮುಖ ಸಂತೋಷದಿಂದ ಅರಳಿತು. ರಂಗ, ಇಲ್ಲಿ ಯಾವಾಗ ಬಂದೆ? ಈಗ ನಿನಗೆ ಕಾಲೇಜ್ ಇಲ್ಲವೇ? ಕಾಲೇಜಿಗೆ ಸಲಾಂ ಹೊಡೆದು ಆಗಲೇ 6 ತಿಂಗಳಾಯಿತು. ಹಾಗಾದರೆ ಈಗೇನು ಮಾಡುತ್ತಿದ್ದೀರಿ? ಇನ್ನೆಷ್ಟು ವರ್ಷ ನೋಡೋಕ್ಕಾಗುತ್ತೆ? ಅಲ್ಲಿ ಮೇಷ್ಟ್ರುಗಳಿಗೆಲ್ಲ ನನ್ನ ಮೇಲೆ ಹೊಟ್ಟೆ ಉರಿ. ಯಾವುದೋ ಕಾರಣದಿಂದ ಫೇಲ್ ಮಾಡಿಸಿ ಬೀಳುತ್ತಾರೆ. ನನಗೂ ಬೇಜಾರಾಗಿ ಬಿಟ್ಟು ಬಿಟ್ಟೆ. ಹೀಗೆ ಓಡಾಡಿಕೊಂಡಿದ್ದೇನೆ. ಬಾ, ಒಳಗೆ ಸ್ವಲ್ಪ ಕಾಫಿ ತಗೋ. ಏನು ಒಬ್ಬಳೇ ಇರುವ ಹಾಗಿದೆ? ರಾಮಚಂದ್ರನಲ್ಲಿ? ರಂಗ ನಳಿನಿಯನ್ನು ಹಿಂಬಾಲಿಸಿದನು. ಅವರ ಅಮ್ಮನ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋದರು. ನಳಿನಿಯ ಧ್ವನಿಯಲ್ಲಿದ್ದ ಬೇಸರ ರಂಗನಿಗೆ ತಿಳಿಯಿತು. ನೀನು ಎಲ್ಲಿಗೋ ಹೊರಟಿರುವ ಹಾಗಿದೆ. ಸಿನಿಮಾಗೆ ಹೋಗೋಣವೆಂದರು. ಅಷ್ಟರೊಳಗೆ ದೇವಸ್ಥಾನಕ್ಕೆ ಹೋಗಬೇಕಾಯಿತು. ನಾನು ಸಿನಿಮಾಗೆ ಹೊರಟಿದ್ದೀನಿ, ಬರುತ್ತೀಯಾ? ನಳಿನಿಗೆ ಸ್ವಲ್ಪ ಅಳುಕಿತು.
ಅವಳಿಗೂ ರಂಗನ ನಡತೆ ಸ್ವಲ್ಪ ಮಟ್ಟಿಗೆ ತಿಳಿದಿತ್ತು. ಆದರೆ ದುರಾಭಿಮಾನ ನಡುವೆ ತಲೆ ಹಾಕಿತ್ತು. ರಾಮಚಂದ್ರ ಅಷ್ಟು ಅಸಡ್ಡೆಯಿಂದ ಹೊರಟು ಹೋಗಿದ್ದರೆ ತಾನು ಮಾತ್ರ ಅವನ ಒಪ್ಪಿಗೆ ನಿರೀಕ್ಷೆಯಲ್ಲಿರಬೇಕೆ? ಇಷ್ಟಾಗಿ ಹೇಳಿ ಕೇಳಿ ರಂಗ ಸೋದರತ್ತೆಯ ಮಗ, ಹುಟ್ಟಿದನಿಂದ ಪರಿಚಯನಾದವನು. ಅವನನ್ನು ಕಂಡರೆ ಏನು ಹೆದರಿಕೆ? ಅವನೊಡನೆ ಹೋದರೇನು ತಪ್ಪು ಎಂದು ಆಲೋಚಿಸಿ ಆಲಿಗೆ ತಿಳಿಸಿ ರಂಗನೊಡನೆ ಹೊರಟಳು. ರಂಗ ಹೋಗುತ್ತಾ ಅವಳ ಸಮಾಚಾರವನ್ನೆಲ್ಲ ವಿಚಾರಿಸಿದ. ಅವಳ ದುರಾಭಿಮಾನವೇ ತನಗೆ ಸಹಕಾರಿಯಾಗುವುದೆಂದು ಸಂತೋಷಪಟ್ಟ. ಸಿನಿಮಾದಿಂದ ಹಿಂದಿರುಗುವ ವೇಳೆಗೆ ರಾತ್ರಿ 10 ಗಂಟೆಯಾಗಿತ್ತು. ನಳಿನಿ ಧ್ವನಿಯನ್ನು ಕೇಳಿ ರಾಮಚಂದ್ರ ಹೊರಗೆ ಬಂದನು. ರಂಗನನ್ನು ನೋಡಿ ವಿಶ್ವಾಸದಿಂದ, ಯಾವಾಗ ಬಂದೆ ರಂಗ? ನಳಿನಿ ಹೇಗೆ ಸಿನಿಮಾಗೆ ಹೋದಳು ಎಂದು ಯೋಚನೆಯಾಗಿತ್ತು. ನೀನು ಬಂದದ್ದು ತಿಳಿಯಲೇ ಇಲ್ಲ. ನಾನು ಬಂದದ್ದು ಇವತ್ತೇ. ಎಲ್ಲಿ ಉಳಿದಿದ್ದಿ? ಹೋಟೆಲಿನಲ್ಲಿದ್ದೇನೆ. ಛೇ, ನಾನು ಈ ಊರಿನಲ್ಲಿದ್ದು ನೀನು ಹೋಟೆಲಿನಲ್ಲಿ ಇರಬೇಕೆ? ಬಾ ಒಳಕ್ಕೆ. ಜವಾನನ ಕೈಲಿ ನಿನ್ನ ಹಾಸಿಗೆಯನ್ನು ತರಿಸುತ್ತೇನೆ. ಯಾಕಪ್ಪ ನಿಮಗೆಲ್ಲ ತೊಂದರೆ? ತೊಂದರೆ ಏನು? ಸ್ನೇಹಿತರು ಇರುವುದೇಕೆ? ಬಂದು ಬಿಡು ಎಂದು ಹೇಳಿ ರಂಗನ ಸಾಮಾನು ತರಲು ಆಳನ್ನು ಕಳುಹಿಸಿದನು. ನಾನು ಖಂಡಿತವಾಗಿ ರಾತ್ರಿ ಊರಿಗೆ ಹೊರಡಬೇಕು. ನಳಿನಿ ರಂಗನೊಡನೆ ಪಗಡೆ ಆಡುತ್ತಾ ಕುಳಿತಿದ್ದ. ಏನ ಅಷ್ಟವಸರ? ಅವಸರವೇನು ಬಂತು? ನಾನು ಬಂದು 15 ದಿನವಾಯಿತು. ಆದರೆ ಏನಂತೆ? ಅದು 6 ಬಿತ್ತು. ನಿನ್ನ ಜತೆ ಹೋಯಿತು. ಅದಕ್ಕೆ ನಾನು ಆಡುವುದಿಲ್ಲ. ಯಾವಾಗಲೂ ನೀನೇ ಗೆಲ್ಲುತ್ತೀಯೆಂದು ಆಟವನ್ನು ಕೆಡಿಸಿ ರಂಗ ಎದ್ದನು. ಕೊನೆಯವರೆಗೂ ಒಂದು ಆಟವನ್ನಾದರೂ ನೀನು ಆಡುವುದಿಲ್ಲ. ಏನು ಮಾಡುವುದು ಹೇಳು? ಅದು ಕೆಲವರ ಹಣೆ ಬರಹ. ಪ್ರಾರಂಭ ಮಾಡಿದ ಕೆಲಸವನ್ನು ಕೊನೆ ಮುಚ್ಚಿಸುವುದಕ್ಕೂ ಕೇಳಿಕೊಂಡು ಬಂದಿರಬೇಕು. ಒಳಗಿನಿಂದ ನಳಿನಿ ಎಂದು ಪಾರ್ವತಮ್ಮನವರು ಕೂಗಿದರು. ಬೇಸರದಿಂದ ನಳಿನಿ ಒಳಗೆ ಹೋದಳು. 3 ಹೊತ್ತು ಏನು ಆಟ? ನನಗೆ ಮೈಕೈ ನೋಯುತ್ತಿದೆ. ಸ್ವಲ್ಪ ಮೆಣಸಿನ ಕಷಾಯ ಮಾಡು. ನಳಿನಿ ಮಾರುತ್ತರ ಕೊಡದೆ ಒಲೆ ಹೊತ್ತಿಸಿದಳು. ರಾಮಚಂದ್ರ ಬರುವ ವೇಳೆಗೆ ಪಾರ್ವತಮ್ಮನಿಗೆ ವಿಪರೀತ ಜ್ವರ ಬಂದಿತ್ತು. ಅರ್ಧ ಜ್ಞಾನದಲ್ಲಿ ಇದ್ದರು. ಆ ದಿನ ರಂಗ ಪ್ರಯಾಣದ ಮಾತೆತ್ತಲಾಗಲಿಲ್ಲ. 2-3 ದಿನಗಳಾದ ಮೇಲೆ ಜ್ವರವಿಳಿದರು. ಪಾರ್ವತಮ್ಮನಿಗೆ ಎದ್ದು ಕುಳಿತುಕೊಳ್ಳುವ ಶಕ್ತಿಯೂ ಇರಲಿಲ್ಲ. ಈ ಸಮಯದಲ್ಲಿ ರಂಗ ರಾಮಚಂದ್ರನಿಗೆ ನೆರವಾದನು. ರಾಮಚಂದ್ರ ವಿಧಿ ಇಲ್ಲದೆ ಹೊರಗೆ ಹೋಗಬೇಕಾದಾಗ ಮುದುಕಿಯ ಹತ್ತಿರವಿರುವುದು, ಆಕೆಗೆ ಹೊತ್ತಿಗೆ ಔಷಧಿ ಕೊಡುವುದು ಎಲ್ಲ ಕೆಲಸವನ್ನು ವಹಿಸಿಕೊಂಡನು. ಏಕೆ ನಳಿನಿ ಸುಮ್ಮನೆ ಕುಳಿತೆ? ರಾಮಚಂದ್ರನೆಂದನು. ನಳಿನಿ ಸುಮ್ಮನಿದ್ದಳು. ಸ್ವಲ್ಪ ಹೊರಗೆ ಹೋಗಿ ಸುತ್ತಿಕೊಂಡು ಬಾ. ಯಾವಾಗಲೂ ಮನೆಯಲ್ಲಿ ಇದ್ದರೆ ನಿನಗೂ ಕಾಯಿಲೆ ಬರುತ್ತೆ. ನೀವು ಅಮ್ಮನ ಹತ್ತಿರ ಯಾರೂ ಇಲ್ಲವಲ್ಲ? ರಂಗ ಇರ್ತಾನೆ. ನೀನು ರಂಗ ಹೋಗಿ ಬನ್ನಿ. ಅವನ ಮೇಲೆ ಎಷ್ಟು ಕೆಲಸ ಹಾಕೋಕ್ಕಾಗುತ್ತೆ? ಹಾಗಾದರೆ ನಾನು ಹೋಗುವುದಿಲ್ಲ. ಅಷ್ಟು ಹೊತ್ತಿಗೆ ರಂಗ ಅಲ್ಲಿಗೆ ಬಂದನು. ಇವತ್ತು ರಾತ್ರಿ ನಾನು ಊರಿಗೆ ಹೊರಡುತ್ತೇನೆ ಎಂದನು. ರಾಮಚಂದ್ರ ಯಾಕೋ, ಏನವಸರ ಎಂದನು. ನಳಿನಿ ಕುತೂಹಲದಿಂದ ತಲೆ ಎತ್ತಿದಳು. ಎಷ್ಟು ದಿನವಾಯಿತು ನಾನು ಬಂದು? ನೀನು ಬಂದದ್ದು ಎಷ್ಟು ಸಹಾಯವಾಯಿತು. ಈಗ ಅಮ್ಮನೂ ಸ್ವಸ್ಥವಾಗಿದ್ದಾಳೆ. 4 ದಿನವಿದ್ದು ಹೋಗು. ಇಲ್ಲಪ್ಪ, ಇವತ್ತೇ ಹೊರಡುತ್ತೇನೆ. ನೋಡು ನಳಿನಿ, ಇವನಾಡುವುದು. ನೀನು ಹೊರಟು ಹೋದರೆ ನಳಿನಿಗೆ ಹೊಟ್ಟೆ ಹೋಗುವುದಿಲ್ಲ. ನಾನು ಮಾಡುವುದು ಏನೂ ಇಲ್ಲ. ಹೊರಡುತ್ತೇನೆ. ರೈಲಿನಲ್ಲಿ ದಿಂಬಿಗೆ ಹೊರಗಿಕೊಂಡು ರಂಗ ಆಲೋಚಿಸುತ್ತಿದ್ದನು. ತಾನು ಹಾಸನಕ್ಕೆ ಬಂದದ್ದಕ್ಕೆ ಮಾಧವರಾಯರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಲ್ಲವೇ? ತಾನು ಮಾಡಿದ್ದೇನು? 4 ದಿನ ಅವರ ಮನೆಯಲ್ಲಿದ್ದು ರಾಮಚಂದ್ರನ ತಾಯಿಗೆ ಸೇವೆ ಮಾಡಿ ಹಿಂದಿರುಗಿದುದು. ರಾಮಚಂದ್ರನ ಅಕೃತ್ರಿಮ ಸ್ನೇಹ ಅವನ ಮನಸ್ಸನ್ನು ಸೂರೆಗೊಂಡಿತ್ತು. ಅವನ ತಿಳಿ ಮನಸ್ಸಿನಲ್ಲಿ ಸಂದೇಹಕ್ಕೆ ಸ್ಥಾನವೇ ಇರಲಿಲ್ಲ. ಹೇಗೆ ನಡೆದುಕೊಂಡರೂ ಅವನಿಗೆ ಕೆಟ್ಟ ಅಭಿಪ್ರಾಯವೇ ಬರುತ್ತಿರಲಿಲ್ಲ. ಅಂತಹವನಿಗೆ ಮೋಸ ಮಾಡಿದರೆ ಮಗುವಿಗೆ ದ್ರೋಹ ಮಾಡಿದಂತೆ. ರೈಲು ಅವನನ್ನು ನಳಿನಿಯಿಂದ ದೂರವಾಗಿ ಎಳೆದೊಯ್ಯುತ್ತಿತ್ತು. ರಾಮಚಂದ್ರನ ಸಂಸಾರವನ್ನು ಹಾಳು ಮಾಡಿ ಆದರೂ ಅವಳನ್ನು ಪಡೆಯಬೇಕೆನ್ನುವಷ್ಟು ಅಪೇಕ್ಷೆ ರಂಗನಿಗಿರಲಿಲ್ಲ. ಮೊದಲಿನಿಂದಲೂ ತನಗೆ ಮಾವ ಮಗಳನ್ನು ಕೊಡುವನೆಂಬ ನಿರೀಕ್ಷೆಯಲ್ಲಿದ್ದುದರಿಂದ ಅದು ನಡೆಯದಿರಲು ಮಾವನ ಮೇಲೆ ಕೋಪ ಕೆರಳಿತ್ತು.
ಮೈಸೂರು ನಿಲ್ದಾಣ ಸಿಕ್ಕಿತ್ತು. ನಿಧಾನವಾಗಿ ತನ್ನ ಕೈಚೀಲವನ್ನು ಹಿಡಿದುಕೊಂಡು ನಡೆದು ಬರುತ್ತಿರಲು ಮಾಧವರಾಯರು ಕಾಣಿಸಿದರು. ಯಾರೋ ಸ್ನೇಹಿತರನ್ನು ಬೀಳ್ಕೊಡಲು ಅವರು ನಿಲ್ದಾಣಕ್ಕೆ ಬಂದಿದ್ದರು. ರಂಗ ಬೇಕಂತಲೇ ಅವರ ಹತ್ತಿರ ಹೋದನು. ಎಲ್ಲಿಗೆ ಹೋಗಿದ್ದೆ? ರಂಗ ಆಸನಕ್ಕೆ ಅಣಕದ ನಗೆ ಅವನ ತುಟಿಗಳಲ್ಲಿ ಕಾಣಿಸಿಕೊಂಡಿತು. ಮಾಧವರಾಯರಿಗೆ ಅವನ ಬೇದರಿಕೆ ಜ್ಞಾಪಕ ಬಂದು ಗಾಬರಿಯಿಂದ ಹಾ ಎಂದರು. ಹೌದು ಮಾವ, ನಳಿನಿಯನ್ನು ನೋಡಿದ್ದೆ. ನಿನಗೇನು ಕೆಲಸ ಅಲ್ಲಿ? ಸ್ವಲ್ಪ ಜೋರಾಗಿ ಕೇಳಿದರು. ನನಗೆ ಕೆಲಸವೂ ಇಲ್ಲ, ಕಾರ್ಯವೂ ಇಲ್ಲ. ನಳಿನಿಯನ್ನು ನೋಡೋಣವೆಂತಲೇ ಹೋದೆ. ಮಾಧವರಾಯರಿಗೆ ಮುಖ ಕೆಂಪಾಯಿತು. ಕಾಲೇಜನ್ನು ಬಿಟ್ಟೆ, ಬೇರೆ ಕೆಲಸವೂ ಇಲ್ಲ. ಸುಮ್ಮನೆ ಅಲೆಯುತ್ತಾ ಎಷ್ಟು ದಿನವಿರುತ್ತಿ? ಸಾಧ್ಯವಾದಷ್ಟು ದಿನ ಎಂದು ಹೇಳಿ ರಂಗ ಹೊರಟು ಹೋದನು. ಮಾಧವರಾಯರು ಮನೆಗೆ ಬಂದರು. ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ರಂಗ ಎಷ್ಟು ದೂರ ಹೋಗೋನೆಂಬ ನೆಚ್ಚಿಕೆ ಇಲ್ಲ. ಶಾಂತಿಯ ಬಳಿ ಹೇಳೋಣವೇ ಎಂದು ಯೋಚಿಸಿದರು. ಆದರೆ ಅದರಿಂದ ಪ್ರಯೋಜನವಿಲ್ಲ. ಅವಳ ಮಾತೇನು ನಡೆಯುವ ಹಾಗಿಲ್ಲ. ನಳಿನಿಗೆ ಕಾಗದ ಬರೆಯೋಣವೇ ಎಂದುಕೊಂಡರು. ಆದರೆ ಎದುರಿಗೆ 2 ಮಾತು ಹೇಳಬಹುದು. ಈ ವಿಚಾರಗಳನ್ನೆಲ್ಲ ಕಾಗದದಲ್ಲಿ ಬರೆಯುವುದು ಕಷ್ಟ. ಕೊನೆಗೆ ಸುಮ್ಮನಾದರು. ಮಾಧವರಾಯರನ್ನು ನೋಡಿದ ಮೇಲೆ ರಂಗನ ಮನಸ್ಸು ಕಲಕಿತು. ರಾಮಚಂದ್ರನ ಸ್ನೇಹದಿಂದ ಮಳೆಯುತ್ತಿದ್ದ ಸಾತ್ವಿಕತೆ ಮಾಯವಾಯಿತು. ಹೀಗಾದರೂ ಮಾಡಿ ಈ ಮಾಧವರಾಯರ ಸೊಕ್ಕನ್ನು ಮುರಿಯಲೇಬೇಕು. ತನ್ನನ್ನು ನೋಡಿದಾಗಲೆಲ್ಲ ಕಸಕ್ಕಿಂತ ಕಡೆಯಾಗಿ ಕಾಣುವರು. ಅವರಿಗೆ ನೋವು ಉಂಟಾಗಬೇಕಾದರೆ ನಳಿನಿಯಿಂದಲೇ. ರಾಮಚಂದ್ರನ ಸ್ನೇಹ ವಿಶ್ವಾಸಗಳನ್ನು ಬದಿಗೊತ್ತಿ ಮಾವನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎನಿಸಿತು. ಪಾರ್ವತಮ್ಮನಿಗೆ ಪೂರ್ತಿ ಗುಣವಾಗಲೇ ಇಲ್ಲ. ಅವರು ಎದ್ದು ಓಡಾಡಿ ಅನೇಕ ದಿನಗಳಾದವು. ಮನೆ ಆಸ್ಪತ್ರೆಯಾಗಿತ್ತು. ರಾಮಚಂದ್ರನಿಗೆ ಬಿಡುವೇ ಇರಲಿಲ್ಲ. ಹೊರಗೆ ಕೆಲಸ ಮುಗಿಸಿಕೊಂಡು ಬಂದರೆ ಮನೆಯಲ್ಲಿ ತಾಯಿಯ ಉಪಚಾರ. ನಳಿನಿಗೆ ಬಹಳ ಬೇಸರವಾಗಿ ಹೋಗಿತ್ತು. ತಾಯಿಗೆ ಕಾಯಿಲೆಯಾದರೆ ಅವರೇನು ಮಾಡುವರು ಎಂದು ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸುವಳು. ಮೊದಲಿನಿಂದಲೂ ಬೇರೊಬ್ಬರ ಮನೋಗತವನ್ನು ಅನುಸರಿಸಿ ನಡೆಯುವುದನ್ನೇ ಅವಳು ಅರಿಯಳು. ತಂದೆಯ ಮನೆಯಲ್ಲಿ ಒಬ್ಬಳೇ ಮಗಳಾಗಿ ಯಾವ ತೊಂದರೆಯನ್ನು ಕಾಣದೆ ಬೆಳೆದಿದ್ದಳು. ಅವಳಾಡಿದ ಮಾತಿಗೆ ಮಾರುತ್ತರವೇ ಇರುತ್ತಿರಲಿಲ್ಲ. ಇಲ್ಲಿ ರಾಮಚಂದ್ರನು ಹಾಗೆಯೇ ಅವಳ ಕೆಲಸವನ್ನು ತಾನೇ ಹೊತ್ತು ಮಾಡುತ್ತಿದ್ದನು. ಆದರೂ ನಳಿನಿಗೆ ಸಮಾಧಾನವಿರಲಿಲ್ಲ. ಬೆಳಗ್ಗೆ ಆದರೆ ಸಂಜೆ ಆದರೆ ಅಡುಗೆ ಕೆಲಸ, ಮಾತನಾಡುವವರು ಕೂಡ ಇರಲಿಲ್ಲ. ರಾಮಚಂದ್ರ ಮನೆಗೆ ಬಂದರೆ ತಾಯಿಯೊಡನೆ ಮಾತನಾಡುತ್ತಾ ಕೂರುವುದು ನಳಿನಿಗೆ ಬೇಸರ. ಏಕೆಂದರೆ ಅವರಿಬ್ಬರ ನಡುವೆ ಮಾತನಾಡುವ ಮಾತೇ ಇರಲಿಲ್ಲ. ಬೀದಿಯಲ್ಲಿ ಕಾರಿನ ಸದ್ದಾಯಿತು. ರಾಮಚಂದ್ರನಿರಬಹುದೆಂದು ನಳಿನಿ ಬಾಗಿಲು ತೆರೆಯಲು ಅಂಚೆಯವನವರು ಒಂದು ಟೆಲಿಗ್ರಾಮ್ ಹಿಡಿದು ನಿಂತಿದ್ದನು. ತೆಗೆದುಕೊಂಡು ನಳಿನಿ ಓದಿದಳು. ನಿಮ್ಮ ತಂದೆಯವರಿಗೆ ತುಂಬಾ ಕಾಯಿಲೆಯಾಗಿದೆ. ತಕ್ಷಣ ಹೊರಟು ಬಾ, ನಾನು ನಿಲ್ದಾಣದಲ್ಲಿ ಕಾದಿರುತ್ತೇನೆ ರಂಗ ಎಂದಿತ್ತು. ನಳಿನಿಗೆ ಗಾಬರಿಯಾಗಿ ಬೇಗ ಬೇಗ ಸಾಮಾನು ಕಟ್ಟಿದಳು. ಅಷ್ಟು ಹೊತ್ತಿಗೆ ರಾಮಚಂದ್ರ ಬಂದು ಏನು ನಳಿನಿ ಅಂದನು. ನಳಿನಿ ಟೆಲಿಗ್ರಾಮ್ ಅನ್ನು ಕೈಗೆ ಕೊಟ್ಟಳು. ರಾಮಚಂದ್ರ ಓದಿ ನೋಡಿಕೊಂಡು, ಬೆಳಗ್ಗೆ ಅವರಿಂದಲೇ ಕಾಗದ ಬಂತಲ್ಲವೇ, ಏನಾಯಿತೋ ಏನೋ, ನಾನೇ ಒಂದು ಟೆಲಿಗ್ರಾಮ್ ಕೊಡಲೇನು? ಬೇಡ, ನಾನು ಈ ರೈಲಿಗೆ ಹೊರಡುತ್ತೇನೆ. ಒಬ್ಬಳೇ ಹೋಗುತ್ತೀಯಾ? ಭಯವೇನು? ಕತ್ತಲಾಗುವುದರೊಳಗಾಗಿ ಮನೆ ಸೇರುತ್ತೇನೆ ಎಂದು ನೋವನ್ನರಿಯದ ನಳಿನಿಗೆ ತಂದೆಯ ಕಾಯಿಲೆ ಎಂಬ ವರ್ತಮಾನ ಹೆಚ್ಚು ಗಾಬರಿಯನ್ನುಂಟು ಮಾಡಲಿಲ್ಲ. ರಾಮಚಂದ್ರನ ಮನೆಯ ವೈವಿಧ್ಯವಿಲ್ಲದ ವಾತಾವರಣದಿಂದ ಕೆಲವು ದಿನ ತಪ್ಪಿಸಿಕೊಂಡು ಹೋಗುವುದು ಅವಳಿಗೆ ಸಂತೋಷವನ್ನೇ ಉಂಟು ಮಾಡಿತು. ರೈಲು ಮೈಸೂರನ್ನು ಸಮೀಪಿಸುತ್ತಾ ಅವಳ ಉಲ್ಲಾಸ ಹೆಚ್ಚುತ್ತಿತ್ತು. ಸ್ವಲ್ಪ ಸ್ವಲ್ಪ ಕತ್ತಲಾಗುತ್ತಾ ಬಂದಿತ್ತು. ಕಿಟಕಿಯಿಂದ ಹೊರಗೆ ತಲೆ ಹಾಕಿಕೊಂಡು ನಳಿನಿ ಕತ್ತಲಲ್ಲಿ ಸೇರಿ ಹೋಗುತ್ತಿದ್ದ ಜಗತ್ತನ್ನು ನೋಡುತ್ತಿದ್ದಳು. ಕೃಷ್ಣರಾಜ ಸಾಗರದಲ್ಲಿ ರೈಲು ನಿಂತಿತು. ನಳಿನಿ ಆಶ್ಚರ್ಯದಿಂದ ನಳಿನಿ ಸುತ್ತಲೂ ನೋಡಿದಳು. ರಂಗನನ್ನು ನೋಡಿ, ಇದೇನು ರಂಗ ಇಲ್ಲಿದ್ಯಾ ಎಂದಳು. ಇಲ್ಲೇ ಟ್ಯಾಕ್ಸಿ ತಂದಿದ್ದೇನೆ, ಅದರಲ್ಲಿಯೇ ಮೈಸೂರಿಗೆ ಹೋಗೋಣ. ಅಷ್ಟು ಗಾಬರಿಯೇ ರಂಗ? ತಂದೆಯವರು ಹೇಗಿದ್ದಾರೆ? ಎಲ್ಲ ಹೇಳ್ತೀನಿ, ನೀನು ಮೊದಲು ಇಳಿ. ನಳಿನಿ ಗಾಡಿಯಿಂದ ಇಳಿದು ನಿಲ್ದಾಣದ ಹೊರಗೆ ನಿಂತಿದ್ದ ಟ್ಯಾಕ್ಸಿಗೆ ರಂಗನನ್ನು ಹಿಂಬಾಲಿಸಿದಳು. ಅವಳು ಹತ್ತಲು ಸ್ಥಳ ಬಿಟ್ಟು ರಂಗ ಸರಿದು ನಿಂತನು.
ಅವನು ಹತ್ತಲು ಕಾರು ಹೊರಟಿತು. ರಂಗ ಎಂದಿನಂತೆ ಮಾತನಾಡದೆ ಸುಮ್ಮನಿರಲು ನಳಿನಿಗೆ ಗಾಬರಿಯಾಗಿ, ತಂದೆಯವರಿಗೆ ಹೇಗಿದೆ ರಂಗ ಎಂದಳು. ಅವನಿಗೇನು ಕಲ್ಲು ಗುಂಡಿನ ಆಗಿದ್ದಾನೆ. ರಂಗನ ಧ್ವನಿಯಲ್ಲಿ ಅಡಕವಾಗಿದ್ದ ದ್ವೇಷವನ್ನು ಗ್ರಹಿಸಿ ನಳಿನಿ ನಡುಗಿದಳು. ಆದರೂ ಧೈರ್ಯ ಮಾಡಿ ಮತ್ತೆ ಟೆಲಿಗ್ರಾಮ್ ಕೊಟ್ಟು ನನ್ನೇ ಕಿಕ್ಕರಿಸಿದೆ ಎಂದಳು. ನನಗೆ ಬೇಕಾಗಿತ್ತು. ನಳಿನಿಗೆ ಅವನ ಅಭಿಪ್ರಾಯವಿನ್ನೂ ಪೂರ್ಣವಾಗಿ ಅರ್ಥವಾಗಲಿಲ್ಲ. ಕಿಟಕಿಯಿಂದ ಹೊರಗೆ ನೋಡಿದಳು. ಕಾರು ವೇಗವಾಗಿ ಹೋಗುತ್ತಿತ್ತು. ಇದು ಮೈಸೂರು ರಸ್ತೆ ಅಲ್ಲ ಎಂದಳು. ಅಲ್ಲ, ಬೃಂದಾವನದ ರಸ್ತೆ. ನಳಿನಿಗೆ ತೀರಾ ಹೆದರಿಕೆ ಆಯಿತು. ರಂಗ ಪಿಸಾಚಿಯ ಹಾಗೆ ತೋರಿದನು. ನನ್ನನ್ನು ಮೈಸೂರಿಗೆ ಕರೆದುಕೊಂಡು ಹೋಗು ರಂಗ. ನಳಿನಿಯ ತುಟಿಗಳು ಅದುರಿ ಕಣ್ಣುಗಳು ತುಂಬಿ ಬಂದವು. ರಂಗ ಅವಳ ಹೆಗಲ ಮೇಲೆ ಕೈ ಹಾಕಿ ಹತ್ತಿರ ಎಳೆದುಕೊಂಡು, ನಿಧಾನವಾಗಿ ಹೋಗೋಣ ನಳಿನಿ ಎಂದನು. ನಳಿನಿ ಅವನ ಚರ್ಯೆಯಿಂದ ಮಾತಿಲ್ಲದೆ ಕಣ್ಣೀರು ಸುರಿಸುತ್ತಿದ್ದಳು. ಏಕೆ ನಳಿನಿ, ಸುಮ್ಮನೆ ಕುಳಿತೆ? ಒಂದೆರಡು ದಿನ ಬೃಂದಾವನದಲ್ಲಿ ಸುಖವಾಗಿದ್ದು ನಿಮ್ಮಪ್ಪನ ಮನೆಗೆ ಹೋಗುವಂತೆ ನೀನು ಮನೆಗೆ ಕರೆದುಕೊಂಡು ಹೋಗುತ್ತೀ ಎಂದು ನಂಬಿ ಅವರು ಕಳುಹಿಸಿದರು. ನಳಿನಿ ಬಿಕ್ಕುತ್ತಾ ಹೇಳಿದಳು. ಇದುವರೆಗೂ ರಂಗ ದುಷ್ಟಪಥದಲ್ಲಿ ಇದ್ದದ್ದು ಮಾಧವರಾಯರ ಚಿತ್ರ ಮಾತ್ರ. ಅವರ ತಿರಸ್ಕಾರಕ್ಕೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳಬೇಕೆಂಬ ಒಂದೇ ಧ್ಯೇಯವಿತ್ತು. ನಳಿನಿಯ ಮಾತಿನಿಂದ ರಾಮಚಂದ್ರನ ಸ್ನೇಹ ಪೂರ್ತಿ ಜ್ಞಾಪಕಕ್ಕೆ ಬಂತು. ತಾನು ಹಾಸನಕ್ಕೆ ಹೋದಾಗ ಅವನು ತನ್ನಲ್ಲಿ ತೋರಿದ ನಿಷ್ಕಪಟ ಸ್ನೇಹ, ಅಕೃತ್ರಿಮವಾದ ಆದರಗಳು ನೆನಪಿಗೆ ಬಂದು ದ್ವೇಷದ ನಿಷ್ಠುರ ಭಾವವನ್ನು ಸ್ವಲ್ಪ ತಗ್ಗಿಸಿತು. ಅಷ್ಟೊತ್ತಿಗೆ ಬೃಂದಾವನದ ಫಲಹಾರ ಮಂದಿರದ ಎದುರಿಗೆ ಕಾರು ನಿಂತಿತು. ಸ್ವಲ್ಪ ಹೊತ್ತಿರು ಎಂದು ಡ್ರೈವರ್ನಿಗೆ ಹೇಳಿ ಮೊದಲೇ ಗೊತ್ತು ಮಾಡಿದ್ದ ಒಂದು ಕೊಠಡಿಗೆ ಹೋದನು. ನಳಿನಿಯು ಪ್ರಜ್ಞೆ ತಪ್ಪಿದವಳಂತೆ ಹಿಂಬಾಲಿಸಿದಳು. ಗಾಬರಿಯಲ್ಲಿ ವಿಚಾರ ಶಕ್ತಿ ಶೂನ್ಯವಾಗಿತ್ತು. ಕೊಠಡಿಗೆ ಹೋಗಿ ಒಬ್ಬ ಆಳನ್ನು ಕರೆದು ರಂಗ ಕಾಗದ ಲೇಖನಿಗಳನ್ನು ತರಿಸಿದನು. ಅವನು ಏನನ್ನೋ ಬರೆಯುತ್ತಿರಲು ನಳಿನಿ ಮಂತ್ರ ಮುಕ್ತಳಂತೆ ಅವನನ್ನೇ ನೋಡುತ್ತಿದ್ದಳು. ಈ ಸಲ ಏಳು ಹೋಗೋಣ. ನಳಿನಿಗೇನು ಅರ್ಥವಾಗದೆ ಬೊಂಬೆಯಂತೆ ಅವನ ಹಿಂದೆ ಹೋದಳು. ಕಾರಿನಲ್ಲಿ ಕುಳಿತು ಅರ್ಧ ಗಂಟೆಯಲ್ಲಿ ಮಾಧವರಾಯರ ಮನೆಗೆ ಬಂದರು. ರಂಗನು ಅವಳ ಕೈಗೆ ಕಾಗದವನ್ನು ಕೊಟ್ಟು, ಇದನ್ನು ನಿಮ್ಮ ತಂದೆಗೆ ಕೊಡು ಎಂದು ಹೇಳಿ ಕಾರಿನಲ್ಲಿಯೇ ಹೊರಟು ಹೋದನು. ನಳಿನಿಯನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಇದೇನು ನಳಿನಿ, ಹೇಳದೆ ಕೇಳದೆ ಬಂದು ಬಿಟ್ಟೆ. ಸ್ಟೇಷನ್ಗೆ ಕೂಡ ಯಾರೂ ಬರಲಿಲ್ಲ. ರಂಗ ಬಂದಿದ್ದ ಎಂದು ಅವನ ಕಾಗದವನ್ನು ತಂದೆ ಕೈಗೆ ಕೊಟ್ಟಳು. ಮಾಧವರಾಯರು ಹೆದರಿ ಓದಿದರು. ಈ ದಿನ ಅನಾಯಾಸವಾಗಿ ನಳಿನಿ ನನ್ನ ಕೈಗೆ ಸಿಕ್ಕಿದ್ದಳು. ಅದಕ್ಕಿಂತ ನಿನ್ನ ದುರಾಭಿಮಾನ ನನ್ನ ಕೈಗೆ ಸಿಕ್ಕಿತ್ತು. ಒಂದೇ ಏಟಿಗೆ ಅದನ್ನು ಮುರಿದು ಪುಡಿ ಮಾಡಬೇಕೆಂಬ ಅಭಿಲಾಷೆ ಇತ್ತು. ಆದರೆ ವಿಧಿಗೆ ಅದು ಇಷ್ಟವಾಗಲಿಲ್ಲ. ರಾಮಚಂದ್ರನ ಸ್ಮರಣೆ ಅಡ್ಡಿ ಬಂತು. ಅವನಂತಹ ಮನುಷ್ಯರು ಈ ಲೋಕದಲ್ಲಿ ಒಬ್ಬರಿಬ್ಬರು ಇರುವುದರಿಂದ ಇನ್ನು ಮಳೆ ಬೆಳೆಯಾಗುತ್ತಿದೆ. ಅವನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಕೂಡ ನಿನಗಾಗಲಿ ನಳಿನಿಗಾಗಲಿ ಸಾಧ್ಯವಿಲ್ಲ. ಪೂರ್ವಜನ್ಮದ ಅದೃಷ್ಟದಿಂದ ಅವನು ನಿನ್ನಂತಹವನಿಗೆ ಅಳಿಯನಾಗಿದ್ದಾನೆ. ಆದರೆ ನನಗೆ ಅದೇ ತೊಂದರೆ ಆಯಿತು. ಅವನು ನಿನ್ನಂತವನೇ ಆಗಿದ್ದರೆ ಅನುಮಾನಿಸದೆ ಸೇಡು ತೀರಿಸಿಕೊಳ್ಳುತ್ತಿದ್ದೆ. ಅವನ ಸ್ನೇಹಕ್ಕೆ ಎರಡೆನಿಸುವುದು ಅಸಾಧ್ಯವಾದುದರಿಂದ ನಳಿನಿ ಪಾರಾದಳು. ಇಲ್ಲದಿದ್ದರೆ ನಾಯಿ ಪಾಡು ಮಾಡಿ ನಿನ್ನೆದುರಿಗೆ ಎಸೆಯುತ್ತಿದ್ದೆ ಎಂದು ಬರೆದಿದ್ದನು. ಮಾಧವರಾಯರು ನಿಧಾನವಾಗಿ ಓದಿ ಹರಿದು ಹಾಕಿದರು. ಆ ಸಂಜೆ ಏನು ನಡೆಯಿತೆಂದು ಅವರು ನಳಿನಿಯನ್ನು ಕೇಳಲಿಲ್ಲ. ಅವಳಾಗಿ ಹೇಳಲೂ ಇಲ್ಲ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.